ಹಾಯ್ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಮ್ಮ ಅಣ್ಣಂದು ಅರಿಶಿನ ಶಾಸ್ತ್ರ ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಒಂದೊಂದು ಕಡೆ ಒಂದೊಂದು ರೀತಿ ಮಾಡ್ತಾರೆ ಅಲ್ವಾ, ಹಾಗಾಗಿ ನಮ್ಮ ಕಡೆ ಯಾವ ರೀತಿ ಶಾಸ್ತ್ರ ಸಂಪ್ರದಾಯಗಳನ್ನ ಮಾಡ್ತಾರೆ ಅನ್ನೋದನ್ನ ನಾನು ಆದಷ್ಟು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದೀನಿ. ನೋಡೋಣ ಬನ್ನಿ. ಇವಾಗ ಬೆಳಗ್ಗೆ 9 ಗಂಟೆ ಆಗಿದೆ. ಇವಾಗ ಬಂದು ಚಪ್ರ ಪೂಜೆ ಮಾಡ್ತಿದ್ದಾರೆ. ಇಲ್ಲಿ ಚಪ್ರ ಹಾಕೋದಕ್ಕೂ ಮುಂಚೆ ನಮ್ಮ ಕಡೆ ಈ ಕಂಬ ನೆಡ್ತಾರಲ್ಲ, ಅದಕ್ಕೆ ಪೂಜೆ ಮಾಡ್ತಾರೆ. ಅಂದರೆ 5 ಜನ ಮುತ್ತೈದೆಯರು ಇದಕ್ಕೆ ಫಸ್ಟ್ ಪೂಜೆ ಮಾಡ್ತಾರೆ. ಇವಾಗ ಆಲ್ರೆಡಿ ಇಲ್ಲಿ ನಮ್ಮಮ್ಮ ಮತ್ತು ನಮ್ಮ ಆಂಟಿ, ನಮ್ಮ ದೊಡ್ಡಮ್ಮ ಅವರೆಲ್ಲ ಒಂದು 5 ಜನ ಬಂದು ನಿಂತ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಆಲ್ರೆಡಿ ನಮ್ಮ ದೊಡ್ಡಪ್ಪ ಅವರೆಲ್ಲ ಆ ಕಂಬ ನೆಡೋದಕ್ಕೆ ಅಂತ ಹೇಳ್ಬಿಟ್ಟು ಗುಂಡಿ ತೋಡಿದ್ದಾರೆ. ಇವಾಗ ಪೂಜೆ ಎಲ್ಲ ಮಾಡಾದ್ಮೇಲೆ ಆ ಕಂಬನ ನಿಲ್ಲಿಸೋ ಅಂಥದ್ದು. ಸೊ ಈ ಪೂಜೆ ಮಾಡೋದಕ್ಕೆ ಅಂತಾನೆ ಮತ್ತೆ ಕಂಬ ನೆಡೋದಕ್ಕೆ ಅಂತಾನೆ ನಾವು ಐನೋರ್ನ ಕೇಳಿರ್ತೀವಿ ಯಾವ ಟೈಮಿಂಗ್ಸ್ಗೆ ನಿಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು. ಸೊ ಅವರು 10 ಗಂಟೆ ಒಳಗಡೆ ಎಷ್ಟು ಟೈಮ್ಗಾದರೂ ಸರಿ ನಿಲ್ಲಿಸಿ ಅಂತ ಹೇಳಿದರು. ಸೊ ನಾನು ಈ ಪೂಜೆ ಎಲ್ಲ ಮಾಡುವಾಗ ನಾನು ಮನೆ ಒಳಗಡೆನೇ ಇದ್ದೆ, ಪಾಪು ನೋಡ್ಕೊತಾ ಇದ್ದೆ. ನಮ್ಮ ಸಿರಿ ಮೊಬೈಲ್ ತೊಗೊಂಡು ಬಂದು ವಿಡಿಯೋ ಮಾಡಿರೋಂಥದ್ದು. ಸೊ ಹಂಗಾಗಿ ಅವಳಿಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾಳೆ. ಮತ್ತೆ ಆ ಕಡೆ ಚಪ್ರ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಗರಿ ಎಲ್ಲನೂ ಎಣ್ಸಿಟ್ಟಿದ್ದಾರೆ. ಹಾಗೆ ಅದಕ್ಕೆಲ್ಲ ಹಾಕೋದಕ್ಕೆ ಹೂ ಎಲ್ಲ ಬೇಕಲ್ಲ, ಅದನ್ನೆಲ್ಲನೂ ಕಟ್ಟಿ ರೆಡಿ ಮಾಡಿ ಇಟ್ಟಿದ್ದಾರೆ. ಇವಾಗ ಪೂಜೆ ಎಲ್ಲ ಆಗಿದ ತಕ್ಷಣ ಚಪ್ರ ಹಾಕ್ತಿರೋದೆ. ಸೊ ಮದುವೆ ಅಂದ್ರೇನೆ ಒಂಥರ ಸಡಗರ ಸಂಭ್ರಮ ಅಲ್ವಾ, ಆ ಖುಷಿ ಎಲ್ಲ ಸ್ಟಾರ್ಟ್ ಆಗುವಂಥದ್ದು ಇಲ್ಲಿಂದಾನೆ. ಇಲ್ಲಿ ಮನೆ ಮುಂದೆ ಚಪ್ರ ಹಾಕೋದ್ರಿಂದ ಸ್ಟಾರ್ಟ್ ಆಗಿ ಎಂಡ್ ಆಗದೆ ಬೀಗ್ ರೂಟ್ ತನಕ. ಮತ್ತೆ ನೀವು ಎಷ್ಟು ಅಬ್ಸರ್ವ್ ಮಾಡಿರ್ತೀರೋ ಇಲ್ವೋ ಗೊತ್ತಿಲ್ಲ, ಈ ಚಪ್ರ ಹಾಕೋದ್ರಿಂದನೇ ಮದುವೆ ಮನೆ ಮುಂದೆ ಮದುವೆ ಕಳೆ ಬರೋದು. ಸೊ ಗೈಸ್, ಈ ವಿಡಿಯೋ ಅಂತೂ ಸಿಕ್ಕಾಬಟ್ಟೆ ಫನ್ನು ಎಂಟರ್ಟೈನ್ಮೆಂಟ್ ಇಂದ ಕೂಡಿರುತ್ತೆ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಮತ್ತೆ ಅವತ್ತು ಫಂಕ್ಷನ್ಗೆ ಅಂತ ಹೇಳ್ಬಿಟ್ಟು ನಮ್ಮತ್ತೆ ಬೇಗ ಬಂದಿದ್ರು ಅಲ್ವಾ. ಸೊ ಇವತ್ತು ನಾನೇ ಸ್ನಾನ ಮಾಡಿಸ್ತೀನಿ ಪಾಪುಗೆ ಅಂತ ಹೇಳ್ಬಿಟ್ಟು ಅವರೇ ಮಾಡಿಸ್ತಿದ್ದಾರೆ. ಹಾಗೆ ನಮ್ಮ ಕಡೆ ಯಾವುದೇ ಕಾರ್ಯಗಳು ಮಾಡಿದ್ರು ಫ್ರೆಂಡ್ಸ್, ಆಲ್ಮೋಸ್ಟ್ ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟೆ ಮಾಡಿಸೋದು. ಸೊ ಇವತ್ತು ಕೂಡ ಉಪ್ಪಿಟ್ಟೆ ಮಾಡಿಸಿದ್ದಾರೆ. ಪ್ರಸನ್ನ ಅವರು ಅವಾಗ ಇನ್ನೂ ಬಂದಿರಲಿಲ್ವಾ, ಅದಕ್ಕೆ ಅಂತ ಹೇಳ್ಬಿಟ್ಟು ಫೋನ್ ಮಾಡಿಸ್ಕೊಂಡು ಎಲ್ಲಿದ್ದೀರಾ, ಏನು ಮಾಡ್ತಿದ್ದೀರಾ, ಏನು ಕತೆ ಅಂತ ವಿಚಾರಿಸ್ಕೊತಿದ್ದಾಳೆ. ಹಾಗೆ ಮದುವೆ ಹುಡುಗಿ ಜೊತೆನೂ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿಸ್ಕೊಂಡು ಮಾತಾಡ್ತಿದ್ಲು. ಸ್ನಾನ ಆಯ್ತಾ? ರೆಡಿ ಆಯ್ತಾ? ರೆಡಿ ಆದ್ರ ಇಷ್ಟು ಬೇಗ ಸುಳ್ಳು ನಮಗೋಸಿ ಕಳ್ಸೋಣ. ಪಾರ್ಸಲ್ ಕಳ್ಸೇನು? ಇದೆಲ್ಲ ಆದಮೇಲೆ ನನಗೂ ಮನೆ ಒಳಗಡೆ ಇರೋಕ್ಕೆ ಮನಸ್ಸಾಗಲಿಲ್ಲ. ನೋಡೋಣ ಎಲ್ಲರೂ ಏನೇನು ಮಾಡ್ತಿದ್ದಾರೆ ಅಂತ ಹೊರ್ಗಡೆ ಬಂದೆ. ಅಷ್ಟೊತ್ತಿಗೆ ನಮ್ಮ ಅಣ್ಣ ಅದಕ್ಕೆ ಅವರೆಲ್ಲ ಬಂದರು ಮನೆ ಹತ್ರ. ಹ್ಯಾಪಿ ಬರ್ಡೇ ಅಣ್ಣ. ನಾನು ಒಂದೇ ಒಂದು ನಿಮಿಷ ಹಿಂಗೆ ಹೋಗಿ ಏನು ಮಾಡ್ತಿದ್ದಾರೆ ಅಂದ್ಕೊಂಡು ನೋಡ್ಕೊಂಡು ಬರೋಷ್ಟೊತ್ತಿಗೆ ನಮ್ಮ ಪಾಪುಗೆ ಸ್ನಾನ ಮಾಡಿಸಿ ಮಲಗಿಸಿದ್ದು ನೋಡಿದ್ರೆ ಹ್ಞೂ ಅಂದ್ಕೊಂಡು ಆಟಾಡ್ತಾವಳೆ. ಬಂಗಾರ ಎದ್ದು ಬಿಟ್ಟೈತಲ್ಲ ಇದು. ಸೊ ಗಾಯ್ಸ್, ಇವಾಗ ನಂದು ಸ್ನಾನ ಎಲ್ಲ ಆಗಿ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಸಿರಿಗೆ ಮತ್ತು ಪಾಪುಗೆ ಇಬ್ಬರಿಗೂ ರೆಡಿ ಮಾಡಿಸಿ ಪಾಪನ ಮಲಗಿಸಿದ್ದೀನಿ. ಸಿರಿ ಇಲ್ಲೇ ಓಡಾಡ್ಕೊಂಡು ಅವಳೆ, ನಾನು ರೆಡಿ ಆಗಬೇಕು ಈಗ. ಇವಾಗ ಹೆಂಗೆ ಅಂದರೆ ನಮ್ಮನೇನಾದರೂ ಒಂದು ಚಿಕ್ಕ ಫಂಕ್ಷನ್ ಬಂತು ಅಂದ್ರೂ 3 ಜನ ರೆಡಿ ಆಗಬೇಕು. ನಾನು, ಸಿರಿ, ಅವಳು 3 ಜನ ಹುಡುಗಿರು ರೆಡಿ ಆಗಬೇಕು ಒಂದಿನ. ಒಬ್ರಿಗೆ ಟೈಮ್ ಸಾಲಲ್ಲ, ಎಲ್ಲಿಗಾದರೂ ಹೋಗಬೇಕು, ಏನಾದರೂ ಫಂಕ್ಷನಿಗೆ ರೆಡಿ ಆಗಬೇಕು ಅಂದರೆ. ಇವಾಗ ನಮ್ಮ 3 ಜನನ ಮೇಂಟೈನ್ ಮಾಡಬೇಕು. ಪ್ರಸನ್ನ ಅವರು ಕೂಡ ಅದನ್ನೇ ಹೇಳ್ತಾಯಿದ್ರು, ಇನ್ಮೇಲೆ ನಮ್ಮನೆ ಎಲ್ಲಿ ನೋಡಿದ್ರು ಬರೀ ಕ್ಲಿಪ್ಗಳು, ರಿಬ್ಬನ್ಗಳು, ನೇಲ್ ಪಾಲಿಶ್ಗಳು ಇವೇ ಕಾಣ್ತಿರ್ತವೆ ಅಂತ. ಫುಲ್ ಅದೇ ಇರುತ್ತೆ ಇನ್ಮೇಲೆ ನಮ್ಮನೆ.
ಮತ್ತು ಇವಾಗ ನಾನು ಸೀರೆ ಎಲ್ಲ ತೆಗ್ದು ಇಟ್ಟಿದ್ದೀನಿ ಯೆಲ್ಲೋ ಕಲರ್ದು. ನಮ್ಮ ಸೀರೆಗೂ ಎಲ್ಲ ಡ್ರೆಸ್ ಹಾಕಿದ್ದೀನಿ. ಇವಾಗ ನಾನು ರೆಡಿ ಆಗಬೇಕಿನ್ನು. ಈಗ ಈಗ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಬೇಕಾದ್ರೆ ಹೆಂಗೋ ಸುಸ್ತು ಸಂಕಟ ಪಟ್ಕೊಂಡು ರೆಡಿ ಆಗಿಬಿಟ್ಟು ಫಂಕ್ಷನ್ಗಳನ್ನ ಅಟೆಂಡ್ ಮಾಡ್ಬೋದು. ಬಟ್ ಇವಾಗ ಪಾಪು ಆಗಿರುತ್ತಲ್ಲ, ಅದರಲ್ಲೂ ಈ ಥರ 1 ತಿಂಗಳು 1.5 ತಿಂಗಳು ಪಾಪುನ ಇಟ್ಕೊಂಡು ಫಂಕ್ಷನ್ಗಳು ಅಟೆಂಡ್ ಮಾಡೋದು, ಮದುವೆಗಳು ಅಟೆಂಡ್ ಮಾಡೋದು ಅಂದರೆ ಆಗಲ್ಲ. ಅದರಲ್ಲೂ ಇದನ್ನು ನಮ್ಮ ಅಣ್ಣನ ಮದುವೆ ಬೇರೆನಾ, ಎಷ್ಟು ಚೆನ್ನಾಗಿ ಓಡಾಡಬೇಕಿತ್ತು ನಾನು. ಎಂಥದ್ದು ಇಲ್ಲ, ಬರೀ ಪಾಪು ನೋಡಿಕೊಂಡು ಸರಿಯಾಗಿ ರೆಡಿನೂ ಆಗೋಕ್ಕಾಗಲ್ಲ, ಫೀಡ್ ಮಾಡ್ತಾನೆ ಇರಬೇಕಾ, ಓಡಾಡೋಕ್ಕಾಗಲ್ಲ, ಪಾಪು ಬಿಟ್ಟು ಅಳ್ಳಾಡೋಕ್ಕಾಗಲ್ಲ, ಪಾಪು ಜೊತೆನೇ ಇರಬೇಕು. ಏನು ಎಂಜಾಯೇ ಮಾಡೋಕ್ಕಾಗ್ತಿಲ್ಲ ನನಗಂತೂ. ಒಂಥರ ಫುಲ್ ಕಂಪ್ಲೀಟಾಗಿ ನಾನು ಈ ಮದುವೆನ ಮಿಸ್ ಮಾಡ್ಕೊಂಡಂಗೆ ಆಗ್ಬಿಟ್ಟೈತಿ ಇವಾಗ. ಓಕೆ, ಮತ್ತೆ ನಾನಿವಾಗ ಎಲ್ಲ ರೆಡಿ ಆದಮೇಲೆ ಸಿಗ್ತೀನಿ ನಿಮಗೆ. ಹಾಗೆ ಇನ್ನೊಂದು ಸರಿ ಬಂದೆ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಡುಗೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೋತಿದ್ದಾರೆ. ಹಾಗೆ ಇಲ್ಲಿ ಚಪ್ರ ಎಲ್ಲನೂ ಹಾಕಿ ಹೂ ಎಲ್ಲನೂ ಹಾಕಿ ರೆಡಿ ಮಾಡಿ ಇಟ್ಟಿದ್ದಾರೆ. ಮತ್ತು ನಮ್ಮ ಅಮ್ಮನೂ ಏನೋ ಕೇಳ್ತಾ ಇದ್ದಾರೆ. ಹಾಗೆ ನಮ್ಮ ದೊಡ್ಡಮ್ಮ ಮದುವೆ ಹುಡುಗಂಗೆ ಅರ್ಶಿನ ಶಾಸ್ತ್ರ ಒತ್ತುವಾಗ ಹಳೆ ಪಂಚೆ ಬೇಕಲ್ವ, ಸೊ ಅದಕ್ಕೆ ಪಂಚೆನ ರೆಡಿ ಮಾಡ್ತಿದ್ದಾರೆ. ಹಾಗೆ ಇಲ್ಲಿ ಶಾಸ್ತ್ರಕ್ಕೆ ಬೇಕಾಗಿರೋ ಎಲ್ಲ ರೀತಿ ತಟ್ಟೆಗಳನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ನಮ್ಮ ಆಂಟಿಯವರೆಲ್ಲ ಸೇವಂತಿಗೆ ಹೂ ಎಲ್ಲನೂ ಕಟ್ತಾ ಇದ್ದಾರೆ. ಮತ್ತು ನಮ್ಮ ಮದುವೆ ಗಂಡು ಇನ್ನೂ ಸ್ನಾನ ಮಾಡಿಲ್ಲ, ಆ ಕಡೆಯಿಂದ ಈ ಕಡೆಗೆ ಸ್ವಲ್ಪ ಕೆಲಸ ಎಲ್ಲ ಮಾಡಿಕೊಂಡು ಓಡಾಡ್ತಾ ಇದ್ದ. ಮತ್ತು ನಮ್ಮ ಸಿರಿನೂ ಕೂಡ ಬಂದ್ಲು ಇವಾಗ ಮನೆ ಹತ್ರ. ಹಾಗೆ ನಮ್ಮ ಅಣ್ಣನ ಮಗ ಬಂದಿದ್ನ, ಅವನು ನಮ್ಮ ಸಿರಿ ಸ್ಲಿಪ್ಪರ್ ಹಾಕೋಬಿಟ್ಟಿದ್ದ ಅಂತ ಹೇಳ್ಬಿಟ್ಟು ನಮ್ಮ ಸಿರಿ ಏನೇ ಜಗಳ ಅಮ್ಮೈಸ್ಕೊಡು ಅಂತ ಹೇಳ್ಬಿಟ್ಟು. ಇನ್ನೊಬ್ರು ಇಲ್ಲಿ ಮನೆಗೆಲ್ಲ ಲೈಟಿಂಗ್ಸ್ನ ಅರೇಂಜ್ ಮಾಡ್ತಿದ್ದಾರೆ. ಅವನೇನು ಮಾಡಲ್ಲ, ಸುಮ್ಮನಿರು ಮಗನೆ. ಅವನು ಏನು ತಗೊಂಡೋಯ್ತಾನ, ಇಲ್ಲೇ ಇರ್ತಾನಲ್ಲ. ಮಗನೆ ಸುಮ್ಮನಿರ. ಸೊ ಗಾಯ್ಸ್, ಇವಾಗ ಟೈಮ್ ಬಂದು ಮಧ್ಯಾಹ್ನ 1 ಗಂಟೆ ಆಗಿದೆ. ನಾನು ಹೆಂಗೋ ಅಲ್ಪ ಸ್ವಲ್ಪ ಸುಮಾರಾಗಿ ರೆಡಿ ಆಗಿದ್ದೀನಿ. ಮತ್ತು ಈ ಶಾಸ್ತ್ರಕ್ಕೆ ಬಂದು ಸ್ವಲ್ಪ ಬೇಗನೆ ಕೂರಿಸ್ಬೇಕಿತ್ತು, ಒಂದು 12 ಗಂಟೆ 12:15 ಹಂಗೆ. ಬಟ್ ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ಬಿಟ್ಟು 1 ಗಂಟೆಗೇ ಕೂರಿಸಿದ್ದಾಯಿತು. ಇವಾಗ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಆಗ್ತಿದೆ. ಇವರು ನಮ್ಮ ಅತ್ತೆ. ಇವಾಗ ಹುಡುಗಂಗೆ ಮಡ್ಲು ಏನೋ ತುಂಬೋದು ಅಂತ ಹೇಳ್ಬಿಟ್ಟು ಎಲ್ಲನೂ ತುಂಬ್ತಾ ಇದ್ದಾರೆ ಟವಲಲ್ಲಿ. ಮತ್ತು ಇವಾಗ ಎಲ್ಲ ಅವರೇ ಶಾಸ್ತ್ರ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನೆಲ್ಲ ನೋಡ್ತಿದ್ರೆ ನನಗೆ ನನ್ನ ಮದುವೆ, ನನ್ನದು ಅರಿಶಿನ ಶಾಸ್ತ್ರನೇ ನೆನಪಾಗ್ತಿತ್ತು. ನಂಟ್ರುಗಳು, ಫ್ರೆಂಡ್ಸು, ಫ್ಯಾಮಿಲಿ ಓಡಾಡ್ತಿದ್ದು, ಊಟ ತಿಂಡಿ ಬರೀ ಇದೇ ನೆನಪಾಗ್ತಿದ್ದು. ಅಷ್ಟೊತ್ತಿಗೆ ಪ್ರಸನ್ನ ಅವರು ಕೂಡ ಬಂದಿದ್ದರು. ಸೊ ನಮ್ಮ ಅಣ್ಣ, ಪ್ರಸನ್ನ ಅವರು ಎಲ್ಲರೂ ಮಾತಾಡ್ತಾ ನಿಂತಿದ್ದಾರೆ. ಸೊ ಇವಾಗ ಅರ್ಶಿನ ಎಲ್ಲನೂ ಒತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ಅಣ್ಣ ಅಂತೂ ನೋಡಿ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ ತನಕನೂ ಇದೇ ಹ್ಯಾಪಿ ಫೇಸಲ್ಲಿ ಫೋಟೋಸ್ಗೆ ವೀಡಿಯೋಸ್ಗೆಲ್ಲ ಪೋಸ್ ಕೊಟ್ಟಿದ್ದಾನೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವನು ಇಷ್ಟು ಚೆನ್ನಾಗಿ ಎಲ್ಲ ಪೋಸ್ ಕೊಡ್ತಾನೆ ಅಂತ ಹೇಳ್ಬಿಟ್ಟು. ಇವಾಗ ಶಾಸ್ತ್ರ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಬಂದೆ. ಆ್ಯಕ್ಚುಲಿ ನನಗೆ ಇದೆಲ್ಲ ಮಾಡೋಕ್ಕೆ ಬರಲ್ಲ. ಈ ಅಕ್ಕಿ ಕಾಳಲ್ಲಿ ಈ ಥರ ಮಾಡ್ತಾರಲ್ಲ, ಇದು ಕೂಡ ನನಗೆ ಬರಲ್ಲ. ಹೆಂಗೋ ಸುಮಾರಾಗಿ ಮಾಡಬೋಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಮತ್ತು ನಿಜ ಹೇಳಬೇಕು ಅಂದರೆ ಆಲ್ರೆಡಿ ಟೈಮು 1-1:30 ಆಗಿತ್ತಲ್ವ. ಸೊ ನನಗಂತೂ ಫುಲ್ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಹಾಗೆ ಸಿಕ್ಕಾಬಟ್ಟೆ ಸುಸ್ತು ಕೂಡ ಆಗ್ತಿತ್ತು. ಯಾಕೆ ಅಂದರೆ ಆಲ್ಮೋಸ್ಟ್ ಯಾರಿಗಾದರೂ ಅಷ್ಟೇ ಡೆಲಿವರಿ ಆದಮೇಲೆ ಸುಧಾರಿಸ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ನನಗೂ ಕೂಡ ಹಂಗೇನೆ. ನಾನು ಇನ್ನೂ ಸುಧಾರಿಸ್ಕೋಬೇಕು ಅಂದರೆ ಇನ್ನೂ ಒಂದು 2-3 ತಿಂಗಳಾದರೂ ಬೇಕೇ ಬೇಕು. ಇವಾಗ ಜಸ್ಟ್ 1.5 ತಿಂಗಳಾಗಿರೋದ್ರಿಂದ ನನಗೆ ಅಲ್ಲಿ ನಿಂತ್ಕೊಳ್ಳೋದಕ್ಕೆ ಶಕ್ತಿನೇ ಸಾಲ್ತಿರ್ಲಿಲ್ಲ. ಒಂಥರ ಸುಸ್ತಾಗಿ ಮುಂದೆನೇ ಬೀಳೋ ಥರ ಅನಿಸ್ತಿತ್ತು. ಹಾಗೂ ಹೆಂಗೋ ಮಾಡಿ ನನಗೆ ಬಂದಂಗೆ ಮಾಡಿ ಮುಗಿಸ್ದೆ.
ಗಾಯ್ಸ್ ಇವಾಗ ಆ ಶಾಸ್ತ್ರ ಎಲ್ಲನೂ ಒಂದು 5 ಜನ ಎಲ್ಲ ಮಾಡಿ ಮುಗಿಸಾಯಿತು. ಹಾಗೆ ಅರ್ಶಿನ ಎಲ್ಲನೂ ಒತ್ತಿ ಮುಗೀತು. ಇವಾಗ ಬಂದು ಫೋಟೋ ಶೂಟ್ ಟೈಮ್ ಫ್ರೆಂಡ್ಸ್. ಹಾಗೆ ನಮ್ಮ ಫ್ಯಾಮಿಲಿಲಿ ಹೆಂಗೆ ಅಂದರೆ ಈ ಚಿಕ್ಕ ಚಿಕ್ಕ ಫಂಕ್ಷನ್ ಎಲ್ಲ ಬಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ತುಂಬ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅದೇನಾದರೂ ಟ್ರೆಡಿಷ್ನಲ್ ಆಗಿದ್ದರೆ ಅಷ್ಟೇ ಸೀರಿಯಸ್ ಆಗಿರ್ತಾರೆ, ಮತ್ತು ಅದೇನಾದರೂ ಮಾಡ್ರನ್ ಆಗಿದ್ದರೆ ಅಷ್ಟೇ ಎಂಜಾಯ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ನಾನು ಆ ಟೈಮಲ್ಲಿ ಹೇಳ್ತಾ ಇದ್ದೆ ನಮ್ಮ ಬ್ರದರ್ಗೆ, ಫೋನ್ನ ಅಡ್ಡಡ್ಡ ಹಿಡ್ಕೊ, ನಂದು ಯೂಟ್ಯೂಬ್ ಬ್ಲಾಗ್ಗೆ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಸ್ಟ್ರೈಟ್ ಇಟ್ಕೊಬೇಡ ಅಂತ. ಮತ್ತು ಇವಾಗ ಎಲ್ಲರೂ ಬೇರೆಯವ್ರಿಗೆಲ್ಲ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಎಲ್ಲರೂ ಕೂಡ ಹಚ್ಚಿದ್ರು. ಬಟ್ ನಾನು ಹಚ್ಚಿಸ್ಕೊಳ್ಳಿಲ್ಲ, ಯಾಕೆ ಅಂದರೆ ಮತ್ತೆ ನನಗೆ ಫ್ರೆಶ್ ಅಪ್ ಎಲ್ಲ ಆಗೋದಕ್ಕಾಗಲ್ಲ, ರೆಡಿ ಆಗೋಕ್ಕಾಗಲ್ಲ, ಪಾಪು ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಅವರವರೇ ಎಲ್ಲ ಹಚ್ಕೊಂಡ್ರು. ಹಾಂ, ಇವಾಗ ಹುಡುಗಿರ್ದೆಲ್ಲ ಮುಗೀತು, ಹುಡುಗರ್ದು ಸ್ಟಾರ್ಟ್ ಆಯಿತು. ಆ ಪ್ರಸನ್ನ ಅವರು ಕೂಡ ಹೋಗ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಅವ್ರು ಈ ಥರ ಜಾಸ್ತಿ ಜನ ಇದ್ದಾಗೆಲ್ಲ ಮುಂದೆ ಹೋಗಲ್ಲ, ಮತ್ತು ಶ್ರಾವಣರಾದರೆ ಬೇಕಾದರೆ ಹೋಗ್ತಿದ್ರು. ಬಟ್ ಇಲ್ಲಿ ನಮ್ಮೂರಲ್ಲಲ್ವಾ ಸ್ವಲ್ಪ ಸಂಕೋಚ ಜಾಸ್ತಿನೇ. ಆದರೂ ಇನ್ನೇನು ಮಾಡೋದು, ಏನಾದರೂ ಅನ್ಕೊಬಿಡ್ತಾರೆ ಅಂತ ಹೋಗ್ಬಿಟ್ಟು ನಿಂತ್ಕೊಂಡಿದ್ದಾರೆ. ನಾನಂತೂ ರೇಗಿಸ್ತಾನೆ ಇರ್ತೀನಿ ಎಲ್ಲ ಟೈಮಲ್ಲೂ, ಹೋಗಿಗ್ಬಿಟ್ಟಿರಾ ಜನಗಳ ಮುಂದೆ ಮಾತಾಡ್ಬಿಟ್ಟಿರಾ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಾನೇನಾದರೂ ರೇಗಿಸ್ಬಿಡ್ತೀನಿ ಅಂತಲೇ ಬೇಕಾದರೆ ಹೋಗಿದ್ದಾರೆ. ಫೈನಲಿ ಇವಾಗ ಎಲ್ಲರೂ ಹಚ್ಚಿದ್ದಾಯಿತು. ಲಾಸ್ಟಲ್ಲಿ ಒಂದ್ಸರಿ ಟಚ್ ಅಪ್ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ನಮ್ಮ ಅದಕ್ಕೆ ಎಲ್ಲ ಮುಖಕ್ಕೆಲ್ಲ ಬಳ್ದು ಮಡಗಿದ್ರು. ಇಲ್ಲಿ ತಿರ್ಗೋ ಕೀರ್ತಿ 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 ಸಿರಿ ಹೋಗು, ಹೇ ಸಿರಿ ಹೋಗು. ಫ್ರೆಂಡ್ಸ್, ನಮ್ಮ ಸಿರಿ ನೆನ್ನೆ ಮೊನ್ನೆಯಿಂದನೂ ಕೂಡ ನಮ್ಮ ಕೀರ್ತಿಗೆ ದಿನ ಹೇಳ್ತಾ ಇದ್ಲು, ನಾನು ನಿಂಗೆ ಅರ್ಶಿನ ಒತ್ತುತ್ತೀನಿ, ಮತ್ತು ನೀರು ಹಾಕ್ತೀನಿ, ಅಲ್ಲಿಗೆ ಬೆಳಿತೀನಿ, ಇಲ್ಲಿಗೆ ಬೆಳಿತೀನಿ ಅಂತ ಎಲ್ಲ ಹೇಳ್ತಿದ್ಲು. ಈ ಫಂಕ್ಷನ್ ಯಾವಾಗ ಸ್ಟಾರ್ಟ್ ಆಯಿತು ತಗೊಳ್ಳಿ, ಅಳ್ಳಾಡಲಿಲ್ಲ. ಈ ಗೇಟ್ ಬಿಟ್ಟು ಮುಂದೆ ಅಂತ ಹೋಗಲಿಲ್ಲ, ಜಾಸ್ತಿ ಜನ ಅವರೇ ಅಂತ ಹೇಳ್ಬಿಟ್ಟು ಅಳ್ಳಾಡಲಿಲ್ಲ. ಈ ಕಡೆ ಬಿಟ್ಟು ಆ ಕಡೆ ಹೋಗಲೇ ಇಲ್ಲ. ನಾನು ಎಷ್ಟು ಹಿಂಸೆ ಮಾಡಿದ್ನೋ, ಹೋಗು ಸ್ವಲ್ಪ ಅರ್ಶಿನ ಹಚ್ಬಿಟ್ಟು ಬಾ, ಸ್ವಲ್ಪ ಅರ್ಶಿನ ಹಚ್ಚು, ಹೋಗು ಅಲ್ಲಿ ನೀರೆಲ್ಲ ಹಾಕ್ಬಿಟ್ಟು ಬಾ ಅಂತ ಹೇಳಿದ್ರೆ ಕೇಳಲೇ ಇಲ್ಲ. ಒಂದು ಫೋಟೋಗೂ ಬರಲಿಲ್ಲ, ಒಂದು ವೀಡಿಯೋಗೂ ಬರಲಿಲ್ಲ. ಸುಮ್ಮನೆ ನಾನು ಆ ಯೆಲ್ಲೋ ಕಲರ್ ಡ್ರೆಸ್ ಎಲ್ಲನೂ ಹಾಕಿದ್ದೆ ವೇಸ್ಟು ಅನ್ನೋ ಥರ ಮಾಡಿಬಿಟ್ಲು. ಇನ್ನೊಂದ್ಸಲ ನೀರೇ ಕಡೆಗೆ ಬತ್ತಾವೆ ಹೋಯ್ತಾಳ ನೀರ ಕಡೆ ಹೋಯ್ತ ನಮ್ ನೋಡಿ ನಮ್ಗೆ ಕಾಣಿಸ್ಬಾರ್ದ ನೀವು. ಗ್ಯಾರಂಟಿ ಹೋಗಿ ಅಪ್ಪ ಹಂಗ್ ತಿರ್ಕೊಂಡ್ ಹಾಕಿ ಸಾಕು ಹೋಗಿ ಮೇಡಮ್. ಮುಂದೆ ನೋಡಿ ಬಿಡಿ ಬಿಡಿ ಓದ್ತಿದ್ರಲ್ಲ ಯಾವಾಗ ಗೈಡರ್ ಈ ಕಡೆ ನೋಡಿ. ನಮ್ಮ ಅಣ್ಣ ಅವರೆಲ್ಲ ಬಂದರು ಇವಾಗ ನೀರು ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಇವರು ಫಸ್ಟ್ ಬಿಸಿನೀರು ಹಾಕ್ಬಿಟ್ಟು ಆಮೇಲೆ ತಣ್ಣೀರು ಹಾಕೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ರು. ಬಟ್ ಅಲ್ಲಿರೋರೆಲ್ಲ ಬೇಡ, ಆಮೇಲೆ ಸಿಕ್ಕಾಬಟ್ಟೆ ಚಳಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನಾದರು. ಹೋಗು ಹೋಗು. ಸೊ ಇವಾಗ ಅದೆಲ್ಲ ಮುಗೀತು, ಫ್ರೆಶ್ ಅಪ್ ಆಗಿ ನಮ್ಮ ಮದುವೆ ಗಂಡು ರೆಡಿ ಆಗ್ತಾ ಇದ್ದಾರೆ. ನಮ್ಮ ಅದಕ್ಕೆ ಅಂತೂ ಕ್ರೀಮ್ನ ಮೆತ್ತು ಮಡಗ್ತಿದ್ದಾರೆ. ಇಷ್ಟೊಂದು ಹಾಕೋ ಥರ ಅನ್ಕೋಬೇಡಿ, ಮಾಮೂಲಿಯಾಗಿ ಏನು ಹಿಂಗೆ ಹಾಕೊಳ್ಳಲ್ಲ, ಇವತ್ತೇನೋ ಸ್ಪೆಷಲ್ ಅಲ್ವಾ, ಅದಕ್ಕೆ ಈ ಥರ ಎಲ್ಲ ಹಾಕೊಳ್ಳೋದು. ಮತ್ತು ಇನ್ನು ಈ ಕಡೆ ಭತ್ತ ಕುಟ್ಟೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಇದ್ರ ಸುತ್ತ ನನ್ನ ರಂಗೋಲಿ ಬಿಡ್ತಿ ಅಂತ ಕೇಳಿದ್ರು. ನನಗೆ ರಂಗೋಲಿ ಎಲ್ಲ ಬಿಡೋದಕ್ಕೆ ಬರಲ್ಲ. ಹಾಗೆ ಈ ಕಡೆ ಮದುವೆ ಹುಡುಗಿದ್ದು ಧಾರೆ ಸೀರೆ ಮತ್ತು ಓಲೆ ಎಲ್ಲನೂ ಇಟ್ಟು ಪೂಜೆ ಮಾಡಿದ್ದಾರೆ. ಇವಾಗ ನೋಡಿ ರಂಗೋಲಿ ಹಾಕ್ತಿದ್ದಾರೆ. ಹೇಳ್ಬೇಕು ಅಂದರೆ ಇದಕ್ಕೆ ಇನ್ನೂ ಒಂಥರ ನೀಟಾಗಿ ಬೇರೆ ಥರನೇ ರಂಗೋಲಿ ಬರುತ್ತೆ. ಸದ್ಯಕ್ಕೆ ಅಲ್ಲಿರೋರಿಗೆ ಯಾರಿಗೂ ಆ ರೀತಿ ರಂಗೋಲಿ ಗೊತ್ತಿರಲಿಲ್ಲ. ಸೊ ಹಂಗಾಗಿ ಮಾಮೂಲಿಯಾಗಿ ಇರಲಿ ಅಂದ್ಬಿಟ್ಟು ಯಾವುದೋ ಒಂದು ಬಿಟ್ಟರು. ಇವಾಗ ಕುಡ್ತಾ ಇದ್ದಾರೆ ಭತ್ತನ. ಅದು ಭತ್ತ ಜಳ್ಳು ಓಪನ್ ಆಗಿ ಅಕ್ಕಿ ಆಗ್ಬೇಕಂತೆ, ಅಷ್ಟು ಕುಟ್ಟಬೇಕಂತೆ. ಅದೆಷ್ಟು ಅದು ಅಕ್ಕಿ ಆಯ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಒಟ್ನಲ್ಲಿ ಫೋಟೋಗೆ ವಿಡಿಯೋಗಂತೂ ಭತ್ತ ಕುಟ್ಟಿದ್ದಾಯ್ತು.
ಮತ್ತೆ ಇವಾಗ ಪ್ರಸನ್ನ ಅವರು ಹಾರ ಹಾಕ್ತಿದ್ದಾರೆ. ಅದಾದಮೇಲೆ ಅಲ್ಲೇ ಹಸೆಮಣೆ ಮೇಲೆ ಕೂರಿಸ್ಬಿಟ್ಟು ಇವಾಗ ಒಂದು 5 ಜನ ಶಾಸ್ತ್ರ ಎಲ್ಲನೂ ಮಾಡ್ತಾರೆ. ಮತ್ತೆ ನಾನು ಎಲ್ಲರೂ ಶಾಸ್ತ್ರ ಮಾಡೋದನ್ನೆಲ್ಲ ವಿಡಿಯೋ ಮಾಡ್ಕೊಳ್ಳಲಿಲ್ಲ, ಯಾಕೆಂದರೆ ನೋಡೋದಕ್ಕೆ ಒಂಥರ ಬೋರ್ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಲೈಟಾಗಿ ಒಂದೊಂದಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಮತ್ತು ಅವಾಗ ಸ್ಕ್ರೀನ್ ಬಂದು ನಮ್ಮ ಕೀರ್ತಿ ತಲೆ ಮೇಲೆ ಬಂದು ಬೀಳ್ತಿತ್ತು. ಅಲ್ಲಿ ನಮ್ಮ ಅಣ್ಣ ನೋಡಿ ಯಾವ ರೀತಿ ಹಿಡ್ಕೊಂಡು ಸಪೋರ್ಟ್ ಮಾಡ್ತಿದ್ದಾರೆ. ಇವಾಗ ಈ ಕಡೆ ಅರ್ಶಿನ ಕುಂಕುಮ ಎಲ್ಲ ಎಡ್ಕೆ ಎಲ್ಲನೂ ಕೊಡ್ತಿದ್ದಾರೆ. ನಮ್ಮ ಆಂಟಿ ಅಂತೂ ನನ್ನ ಬ್ಲಾಗಲ್ಲಿ ಮಿಂಚ್ತವ್ರೆ. ಫೈನಲಿ ಇವಾಗ 5 ಜನ ಆರತಿನ ಮಾಡಿ ಈ ಫಂಕ್ಷನ್ನ ಎಂಡ್ ಮಾಡ್ತೀವಿ. ಇವಾಗ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ. ಹಾಗೆ ಮಕ್ಕಳೆಲ್ಲ ನಮ್ಮ ಪಾಪುನ ನೋಡ್ಬೇಕು ಅನ್ಕೊಂಡು ಬಂದು ಓಡಾಡ್ತಾ ಇದ್ರು. ನಮ್ಮ ಸಿರಿ ಅವ್ರನ್ನೆಲ್ಲ ಕರ್ಕೊಂಡು ಬಂದು ತೋರಿಸ್ತಾ ಇದ್ಲು ಪಾಪುನ. ಹಾಗೆ ಪಾಪುನ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ರಿಲೇಷನ್ ಎಲ್ಲ ಸ್ವಲ್ಪ ಜನ ಬಂದಿರಲಿಲ್ಲ, ಅವರೆಲ್ಲ ಈ ಫಂಕ್ಷನ್ಗೆ ಬಂದಿದ್ರಲ್ಲ, ಹಾಗೆ ಬಂದು ನೋಡ್ಕೊಂಡು ಹೋಗ್ತಿದ್ರು. ಇವಾಗ ನಂದು ಊಟ ಎಲ್ಲ ಮುಗಿಸ್ಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡೆ. ನನಗಂತೂ ಎಷ್ಟೊತ್ತಿಗೆ ಸೀರೆ ಚೇಂಜ್ ಮಾಡಿಬಿಡ್ತೀನೋ ಅನ್ಸ್ಬಿಟ್ಟಿತ್ತು. ಈ ಸೀರೆ ಎಲ್ಲನೂ ಉಟ್ಕೊಬಿಟ್ರೆ ಮಗುನ ನೀಟಾಗಿ ಕ್ಯಾರಿ ಮಾಡೋದಕ್ಕೆ ಆಗಲ್ಲ. ಮತ್ತೆ ನಮ್ಮ ಪಾಪುನ ಎಲ್ಲ ತುಂಬ ಜನ ನೋಡಿದ್ರು ಅಲ್ವಾ, ಹಾಗಾಗಿ ಸ್ವಲ್ಪ ದೃಷ್ಟಿ ಎಲ್ಲನೂ ತೆಗ್ದಾಕ್ತು ನಮ್ಮಮ್ಮ. ನಮ್ಮ ಪಾಪುಗೆ ದೃಷ್ಟಿ ತೆಗ್ದಾಗೆಲ್ಲ ನಮ್ಮ ಸಿರಿ ನನಗೂ ಮಾಡು ಅಂತ ಮಾಡಿಸ್ಕೊತಿರ್ತಾಳೆ. ಹಾಗಾಗಿ ಅವಳಿಗೂ ತೆಗ್ದಿದ್ದಾಯ್ತು. ಓಕೆ, ಮತ್ತೆ ಸಿಗೋಣ ಮದುವೆ ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.